ಮನೆಯಲ್ಲಿ ಹಬ್ಬಗಳಿಗೆ ಅಥವಾ ಏನಾದರೂ ಫಂಕ್ಷನ್ಗಳಿಗೆ ಅಥವಾ ನೈವೇದ್ಯಕ್ಕೆ ಇಡಬೇಕಾದ್ರೆ ಅಥವಾ ನಾವೇ ಏನಾದರೂ ತಿನ್ನಬೇಕು ಅಂದ್ಕೊಂಡಾಗ ಮನೆಯಲ್ಲಿ ಕರ್ಜೂರಕಾಯಿನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನಿಲ್ಲಿ 2 ಥರದ ಕರ್ಜೂರಕಾಯಿ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ 2 ಥರದ ಕರ್ಜೂರಕಾಯಿಗಳಿಗೆ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ವ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ನಮಗೆ ಪೇಪರ್ ಥರ ಈಸಿಯಾಗಿ ಅಂಟ್ಕೊಳ್ತಾ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ಉಪ್ಪು ಏನೂ ಹಾಕೋದು ಬೇಡ, ಸುಮ್ಮನೆ ನೀರು ಹಾಕ್ಕೊಂಡು ಮೈದಾ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ. ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಸೈಡಿಗೆ ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಒಂದು 3 ಕೊಬ್ಬರಿ ತುರಿ ಬಟ್ಲನ್ನ ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀವಲ್ವ ಅದನ್ನ ಇವಾಗ ನಾವು ಮಿಶ್ರಣ ಮಾಡ್ಕೊಳ್ಳೋಣ ಒಳಗಡೆ ಸ್ಟಫಿಂಗ್ಗೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ತೊಗೊಂಡಿದ್ದೆ, ಅದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಒಣಕೊಬ್ಬರಿ ತೊಗೊಂಡಿರ್ತೀರ ಅದರ ಅರ್ಧದಷ್ಟು ಸಕ್ಕರೆ ತೊಗೊಳ್ಳಿ, ಯಾಕಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಇದು ಪರ್ಫೆಕ್ಟ್ ಆಗಿರುತ್ತೆ ಸ್ವೀಟ್ನೆಸ್ ಎಲ್ಲ. ಇದನ್ನೆಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆನೂ ಸಕ್ಕರೆನೂ ಹರಡಿರಬೇಕು, ಆ ಸ್ವೀಟ್ನೆಸ್ಸು ಚೆನ್ನಾಗಿ ಬರ್ತಿರ್ಬೇಕು. ಆ ಥರ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಫ್ಲೇವರ್ಗೋಸ್ಕರ. ಇವಾಗ ನಾವು ಮೈದಾನ ಕಲಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನ ಚೆನ್ನಾಗಿ ನಾದ್ಕೊಂಡು 2 ಭಾಗ ಮಾಡ್ಕೊಳ್ಳಿ. 2 ಥರದಕ್ಕೆ ಅರ್ಧ ಮೈದಾ ಹಿಟ್ಟನ್ನ ಡಿವೈಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡು ಚಪಾತಿಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ದೊಡ್ಡದಾಗಿ ಲಟ್ಸ್ಕೊಂಡು ಕಟ್ ಮಾಡಿ ಶೇಪ್ ಮಾಡ್ಕೊತಾ ಇದ್ದೀನಿ. ಈ ಥರನೂ ಮಾಡ್ಬೋದು, ಇಲ್ಲ ಅಂದರೆ ನೀವು ಸಣ್ಣದಾಗಿ ಪೂರಿಗೆ ಒಂದೇ ಲಟ್ಸ್ಕೊಂಡು ಮಾಡ್ಬೋದು. ಈ ಥರ ಮಾಡಿದರೆ ಬೇಗ ಒಂದು 4 ಮುಗಿಸ್ಬೋದು ಅಂತ ಈ ಥರ ಮಾಡ್ತಾ ಇದ್ದೀನಿ. ನೀವು ಪೂರಿ ಥರ ಸಣ್ಣದಾಗಿ ಮಾಡಿಕೊಂಡ್ರೂ ಅದು ಚೆನ್ನಾಗೇ ಬರುತ್ತೆ. ಇವಾಗ ನಾನು ಹಿಟ್ಟು ತೊಗೊಂಡು ಇದನ್ನು ಒಂದೇ ಸಮನೆ ದೊಡ್ಡದಾಗಿ ಲಟ್ಸ್ಕೊತಾ ಇದ್ದೀನಿ. ನೋಡಿ, ಈ ಥರ ದೊಡ್ಡದಾಗಿ ಲಟ್ಸ್ಕೊಂಡು ನಿಮ್ಗೆ ಎಷ್ಟು ಭಾಗಗಳಾಗತ್ತೆ, ನಿಮ್ಮ ಶೇಪ್ ಇರುತ್ತಲ್ವ, ಪ್ರೆಸರ್ ಇರುತ್ತಲ್ವ, ಅದನ್ನು ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಕರ್ಜೂರಕಾಯಿ ಮೋಲ್ಡ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ನನಗೆ ಅಳತೆ ಕರೆಕ್ಟಾಗಿ ಬಂದಿದೆ. ನೀವು ನೋಡ್ಕೊಂಡು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಪೂರಿ ಥರನೇ ಮಾಡ್ಕೊಂಡು ಹೋಗ್ಬೋದು ಬಿಗಿನರ್ಸ್ ಆಗಿದ್ದರೆ. ಇದ್ರ ಮೇಲೆ ನೀಟಾಗಿ ಈ ಥರ ಮೈದಾ ಶೀಟ್ನ ಹಾಕ್ಕೊಂಡು ಒಳಗಡೆ ಫಿಲ್ ಆಗುವಷ್ಟು ಫಿಲ್ಲಿಂಗ್ಸ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ಟೀಲ್ ಮೌಲ್ಡ್ ಯೂಸ್ ಮಾಡ್ತಾಯಿದ್ರೆ ಎಣ್ಣೆ ಸವರ್ಕೊಳ್ಳಿ. ಇದಕ್ಕೇನು ಬೇಕಾಗಿಲ್ಲ ಅನ್ಸುತ್ತೆ ಪ್ಲಾಸ್ಟಿಕ್ಗೆ, ಯಾಕಂದರೆ ಇದು ಶಾರ್ಪ್ ಆಗಿರುತ್ತೆ. ಸ್ಟೀಲ್ ಮೌಲ್ಡ್ ಯೂಸ್ ಮಾಡ್ತಿರೋರು ಎಣ್ಣೆ ಪ್ರೆಸ್ ಮಾಡ್ಕೊಳ್ಳಿ, ಅದಿನ್ನೂ ಸಾಫ್ಟಾಗಿ ಮಾಡುತ್ತೆ, ಅದಕ್ಕೆ ಅಂಟ್ಕೊಂಡೇ ಬರುತ್ತೆ. ನೋಡಿದ್ರಲ್ವಾ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲನೂ ಮಾಡ್ಕೊಂಬರೋಣ. ಎಷ್ಟು ಸ್ಟಫಿಂಗ್ ಇದೆ ಅಷ್ಟಕ್ಕೂ. ಎಲ್ಲ ಖಜೂರಕಾಯಿಗಳನ್ನು ಈ ಥರ ಶೇಪ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ಇವಾಗ ಕರಿಯೋ ಸಮಯ. ಒಂದು ಕಡಾಯಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡಿ, ತುಂಬ ಜಾಸ್ತಿ ಫ್ಲೇಮ್ ಹೈ ಆಗಿಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ಒಂದೇ ಖಜೂರಕಾಯಿನ ಕರ್ಕೊಂಡೋಣ.
ಒಂದೇ ಸರಿ ಜಾಸ್ತಿ ಹಾಕೊಂಬೇಡಿ, ಅದಕ್ಕೆ ಸ್ವಲ್ಪ ಜಾಗನೂ ಬಿಟ್ಟಿದೆ, ಯಾಕಂದರೆ ಫ್ಲಿಪ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಒಂದು ಸ್ಪೂನ್ ತೊಗೊಂಡು ಅದನ್ನು ತಿರುವಾಕೊಳ್ತಾ ಬನ್ನಿ. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಬರ್ತಿದ್ರೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಿದೆ ಅಂತ. ನಾವು ಅದೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದೇ ಸರಿ ಕಪ್ಪಾಗ್ಬಿಡುತ್ತೆ, ನಮ್ಗೆ ಈ ಕಲರ್ ಮಿಸ್ ಆಗಿಬಿಡುತ್ತೆ. ಇಷ್ಟು ಗೋಲ್ಡನ್ ಬ್ರೌನ್ ಆಗಿದ್ರೆ ಸಾಕು, ಇದನ್ನು ತೆಗೆದಿಟ್ಕೊಳ್ಳೋಣ. ಅದೇ ರೀತಿ ಮಾಡಿಟ್ಕೊಂಡಿರೋ ಎಲ್ಲ ಖರ್ಜೂರಕಾಯಿಗಳನ್ನ ಈ ಥರ ಕರ್ಕೊಂಡು ಬರೋಣ. ಎಲ್ಲ ಖರ್ಜೂರಕಾಯಿಗಳನ್ನ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಕೊಬ್ಬರಿ ಮತ್ತು ಸಕ್ಕರೆ ಮಿಶ್ರಣದ ಖರ್ಜೂರಕಾಯಿ ಎಷ್ಟು ಟೇಸ್ಟಿಯಾಗಿತ್ತಂದರೆ ನಾವು ಅಂಗಡಿಯಿಂದ ತರೋದೇನೂ ಬೇಕಿಲ್ಲ, ನಾವೇ ಫ್ರೆಶ್ಶಾಗಿ ಮಾಡ್ಕೊಬೋದು ಈಸಿಯಾಗಿ ಅನಿಸುತ್ತೆ. ಇವಾಗ ಇನ್ನೊಂದು ಕಡಲೆಬೀಜ, ಕಡಲೆಪಪ್ಪು, ಬೆಲ್ಲದ ಮಿಶ್ರಣದ ಖರ್ಜೂರಕಾಯಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಬೆಲ್ಲದ ಉಂಡೆನ ತುರ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೌಡರು ಮಾಡ್ಕೊಬೋದು. ನನಗೆ ಒಂಚೂರು ಗಡ್ಡೆ ಇಲ್ಲದೆ ನನಗೆ ಫೈನ್ ಪೌಡರ್ ಬೇಕಿತ್ತು, ಅದಕ್ಕೆ ನನಗೆ ಈ ಥರ ತುರ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಇವಾಗ ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬರೋಣ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಬೇಗ ಕಪ್ಪಾಗದೆ ನಮಗೆ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ನೋಡಿ, ಈ ಥರ ಜಾಸ್ತಿ ಕಪ್ಪಾಗದೆ ಈಸಿಯಾಗಿ ಒಟ್ಟುಗಳೆಲ್ಲ ಬಿಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ನಾವಿಲ್ಲಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಜಾಸ್ತಿ ರೋಸ್ಟ್ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನಾವು ಹುರಿದಿಟ್ಕೊಂಡಿರೋ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಅದ್ರ ಜೊತೆಗೇನೆ ಹುರ್ಗಡ್ಲೆನ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇದನ್ನೆಲ್ಲ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಬರೋಣ. ನಾವಿಲ್ಲಿ ಬೆಲ್ಲನ ತುರಿದಿಟ್ಕೊಂಡಿದ್ವಿ ಅಲ್ವಾ, ಅದಕ್ಕೇನೆ ಈ ಪುಡಿನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇನೆ 1 ಕೊಬ್ಬರಿ ತುರಿನ ಸ್ವಲ್ಪ ಹಾಕೊತಾ ಇದ್ದೀನಿ, 1 ಕಪ್ಪಷ್ಟು ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಎಲ್ಲ ಮಿಶ್ರಣನೂ ಒಂದೇ ಈಕ್ವಲ್ ಆಗಿ ಎಲ್ಲ ಕಡೆನೂ ಹರಡಿರಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಎಲ್ಲೂ ಹಿಟ್ಟಿಟ್ಟೇನೆ ಕೊಬ್ಬರಿನೇ ಬೆಲ್ಲನೇ ಸಿಗಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೀವು ಸೌಟಲ್ಲಿ ಅಲ್ಲದೆ ಕೈಯಲ್ಲಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಂಬಂದರೆ ಈ ಮಿಶ್ರಣ ರೆಡಿ. ಇವಾಗ ಅರ್ಧ ಮೈದಾ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀರಲ್ಲ, ಅದನ್ನು ಇವಾಗ ಚೆನ್ನಾಗಿ ಲಟ್ಸ್ಕೊಂಡು ಬರೋಣ. ನಾನಿಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ದೊಡ್ಡದಾಗಿ ಲಟ್ಸ್ಕೊಂಡು ಅದನ್ನ ಕಟ್ ಮಾಡಿಕೊಂಡು ಮೌಲ್ಗೆ ಹಾಕ್ಕೊಂಡು ಶೇಪ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೂರಿ ಸೈಜಲ್ಲಿ ಮಾಡಿಕೊಂಡು ಒಂದೇ ಮೋಲ್ಡಲ್ಲಿ ಶೇಪ್ ಮಾಡ್ಕೋಬೋದು.
ಇವಾಗ ಆ ಶೀಟ್ನ ಲಟ್ಸ್ಕೊಂಡಿರ್ತೀವಲ್ವ, ಮೈದಾ ಶೀಟ್ನ ಮೌಲ್ಡ್ ಮೇಲೆ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸ್ಟಫಿಂಗ್ ಇಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಶೇಪ್ ಮಾಡ್ಕೊಳ್ಳೋಣ. ನಿಮಗೆ ಮೋಲ್ಡಿಂದ ತೆಗಿಬೇಕಾದ್ರೆ ಕಷ್ಟ ಆಗ್ತಿದೆ ಅಂದರೆ ಎಣ್ಣೆ ಸವರ್ಕೊಳ್ಳಿ. ಅದೇ ನೀವು ಪ್ಲಾಸ್ಟಿಕ್ ಮೌಲ್ಡ್ ಯೂಸ್ ಮಾಡ್ತಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸ್ಟೀಲ್ ಮೌಲ್ಡ್ಗೆ ಎಣ್ಣೆ ಸವರ್ಕೊಳ್ದೆ ಮಾಡಲೇಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಶೇಪು ಅಷ್ಟೇ ಪರ್ಫೆಕ್ಟ್ ಆಗಿ ಬಂದಿದೆ. ಇದೇ ರೀತಿ ಎಲ್ಲ ಕರ್ಜೂರಕಾಯಿಗಳನ್ನ ಶೇಪ್ ಮಾಡ್ಕೊಂಡು ಬರೋಣ. ಇವಾಗ ಕಾದಿರೋ ಎಣ್ಣೆಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಬರೋಣ. ಒಂದು ಸೈಡೆಲ್ಲ ಹಸಿ ಹಿಟ್ಟೆಲ್ಲ ಹೋದ್ಮೇಲೆ ಇನ್ನೊಂದು ಸೈಡ್ ತಿರುವಾಕೊಳ್ಳೋಣ. ನೋಡಿ ಈ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ನಾವು ತೆಗೆದಿಟ್ಕೊಬೋದು. ಇದೇ ರೀತಿ ಹಿಟ್ಟಿನ ಕರ್ಜೂರಕಾಯಿನೂ ಎಲ್ಲಾನು ಕರ್ಕೊಂಡು ಬರೋಣ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆ. ಈ ಹಿಟ್ಟು ಟೇಸ್ಟ್ಲೆಸ್ ಅನ್ಕೊಂಬೇಡಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಕರ್ಜೂರಕಾಯಿನ ಮಾಡ್ಕೊಂಡ್ವಿ ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಬ್ಬಗಳಿಗೆ ನೈವೇದ್ಯಕ್ಕೆ ಇಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ಲೇಟಲ್ಲಿ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮಕ್ಳಿಗೂ ಕೊಡ್ಬೋದು, ನಾವು ಎತ್ಕೊಂಡು ತಿಂತಾ ಇರ್ಬೋದು. ಇವಾಗಂತೂ ಹಬ್ಬದ ಸೀಸನ್ ಬಂತಲ್ವ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ದಸರಾ ಹಬ್ಬ, ದೀಪಾವಳಿ ಅಂತ ಟ್ರೈ ಮಾಡಿ. ಒಂದೇ ಥರ ಕರ್ಜೂರಕಾಯಿ ತಿಂದು ಬೋರ್ ಆಗಿದ್ರೆ ಈ ಥರ 2 ವೆರೈಟಿ ಮಾಡಿಟ್ಕೊಳ್ಳಿ. ಯಾವಾಗ ಬೇಕಾದರೂ ಯಾವ್ದು ಇಷ್ಟ ಆಗುತ್ತೋ ಅದು ತಿನ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ.